ಮನೆಗೆ ಬಂದಿವ್ರಿ. ಇನ್ನು ದೇವ್ರು ಬಂದಿಲ್ರಿ, ಬರತ್ತಾರೆ. ನಾವಂತೂ ಜಲ್ದಿ ಬಂದಿವಿ. ಬರೋದ್ರಂದ್ರೆ ಮಳೆ ಸಿಕ್ಕಾಪಟ್ಟೆ ಜೋರು ಬಂತ್ರಿ. ಆದ್ರೆ ನಾವು ತೋರ್ಸ್ಕೊಲಿಲ್ಲ, ಯಾಕಂದ್ರೆ ಗಾಡಿ ತೊಗೊಂಡು ಹೋಗಿದ್ವಲ್ಲೇ ಬಂದಿರಿ. ಈಗ ಬಂದ ತಕ್ಷಣ ಅಂದ್ರೆ ಎಲ್ಲ ಅಂಗಡಿ ಬಿಚ್ಚಾಕತ್ತೀವ್ರಿ ನಾವು. ಯಾಕಂದ್ರೆ ಅಲ್ಲಿ ಬೋರ್ ಒಳಗೆ ನೀರು ಅದಾವ್ರಿ, ತೊಳ್ಯಾಕತ್ತಾರೆ ನಮ್ಮ ಬೇಜಾರು. ಈ ವರ್ಷ ನೋಡ್ರಿ ನಾವು ಅಂಗಡಿ ಎಂತ ಹಚ್ಚಿಪ್ಪ ಅಂತ ಹೇಳಿದ್ರೆ ದೊಡ್ಡ ಗಟ್ಟರ್ ಐತ್ರಿ. ಈ ಗಟ್ಟರ್ ಮೇಲೆ ಈ ತರ ನಾವು ಸೆಂಟ್ರಿಂಗ್ ಹೊಡಿಸಿ ಅದ್ರ ಮೇಲೆ ನಾವು ಅಂಗಡಿ ಹಚ್ಚಿದ್ವಿ ನೋಡ್ರಿ. ಇಷ್ಟು ದೊಡ್ಡ ಗಟ್ರ ಐತಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಈ ಕಡೆ ಹೆಂಗೈತ್ರಿ ಅದು ಗಟ್ರ ಮೇಲೆ ನಮ್ಮ ಅಂಗಡಿ ರೀ. ಯಾಕಂದ್ರೆ ಅಲ್ಲಿ ರೋಡ್ ಮಾಡಿರಲ್ರಿ, ರೋಡ್ ಮೇಲೆ ಹಚ್ಚಂಗ್ ಇದ್ದಿದ್ದಿಲ್ರಿ ನಾವು. ಮುನ್ನ ಏನಪ್ಪ ಮೊಹರಂ ಮುಗಿತೆ? ಮೊಹರಂ ಮುಗಿತ ನೋಡ್ರಿ. ಈಗ ಅಂಗಡಿ ಎಲ್ಲ ತೆಗಿಯಾಕತ್ತೀವಿ ಈಗ ನಾವು. ಈಗ ಸನಾಗ ಭಾಳ ಬೇಜಾರಾಕೈತಿ. ಏನಪ್ಪ ದಿನ ರೊಕ್ಕ ಸಿಗ್ತಿದ್ದು ಇನ್ಮ್ಯಾಗ ಹೆಂಗಪ್ಪ ಅಂತೇಳಿ. ಹೌದಾ, ಮುನ್ನಾಗಂತೂ ಪಾಪ ಹತ್ತ ಬಿಡ್ತಾನ. ಅಯ್ಯೋ ಮಕ್ಕ ಹೆಂಗೆ ಮಾಡೋದಪ್ಪ, ಅದು ಬೇಡ ಅದು ಬೇಡ ಅದು ಬೇಡ, ಕನ್ನರ್ಸ್ಕೊ ಮುನ್ನಾಗ ಕನ್ನರ್ಸ್ಕೊರಪ್ಪ, ಅದು ಬೇಡ. ಈಗ ನೋಡ್ರಿ ಮೊಹರಂ ಅಂತೂ ಮುಗೀತೆ. ಅಂಗಡಿ ಅಷ್ಟು ನಾವು ತೆಗಿಯಾಕತ್ತೀವಿ. ಅರ್ಧ ಅಂಗಡಿ ತೆಗೆದಿವಿ. ಈಗ ಇನ್ನೇನು ಮಕ್ಕಳೆಲ್ಲ ತೆಗೆದಿ. ನೋಡ್ರಿ ಪಟ ಪಟ. ನೀವೇನು ಮಾಡತ್ತೀರಿ? ಹಿರಮ್ಮ ಏನಮ್ಮ? ಹಿರಮ್ಮ ಹಿರಮ್ಮ ಈ ರೋಡ್ ಮ್ಯಾಗ ಎಷ್ಟು ಟ್ರಾಫಿಕ್ ಐತೆ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗೈತಿ. ಈಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಸ್ ಅಡ್ಡಾಡಂಗಿಲ್ರಿ. ನಮ್ಮ ಸಾಯಿನಗರ್ ಬಸ್ ಅಡ್ಡಾಡಂಗಿಲ್ಲ ಇನ್ನೂ ಇಲ್ಲಿ. ಯಾಕ್ರಿಪ್ಪ ಅಂತ ಹೇಳಿದ್ರೆ ಅಂದ್ರೆ ರೋಡಿನ ಕೆಲಸನೂ ಚಾಲೂ ಐತಿದೆ. ರೋಡಿನ ಕೆಲಸ ಪೂರ ಕಂಪ್ಲೀಟ್ ಆದ್ರಿಪ್ಪ ಅಂತ ಹೇಳಿದ್ರೆ ಸಾಯಿನಗರ್ ಬಸ್ ಅಡ್ಡಾಡಕ್ಕೆ ಚಾಲೂ ಮಕ್ಕಾವು. ನೋಡ್ರಿ ಬಸ್ ಅಡ್ಡಾಡಕತ್ತಿಲ್ಲ, ಆದ್ರೂ ಇಷ್ಟು ಟ್ರಾಫಿಕ್ ಐತಿ ಈಗ. ನೋಡ್ರಿಪ್ಪ ಬಿ ಫಾತಿಮಾ ಈಗ ಬಂದ್ರ ನೋಡ್ರಿ. ಅಲ್ಲಿಂತ್ರ ಡೊಂಗರ್ಲಿಂತ್ರ ನಡ್ಕೊಂತ ಬರ್ಬೇಕಲ್ರಿ. ಬರೋದ್ರಾಗ ಇಷ್ಟೊತ್ತಾತ್ ನೋಡ್ರಿ. ಈಗ ಸ್ವಲ್ಪ ಹೊತ್ತು ದರ್ಗಾದೊಳಗೆ ಕುತ್ಕೊಂಡು ಆಮೇಲೆ ಮತ್ತೆ ಒಳಗೆ ಹೋಗಕ್ಕೆ ಹೇಳ್ತಾರೆ ಬಿ ಫಾತಿಮಾ. ಸೀದಾ ಈಗ ದರ್ಗಾದೊಳಗೆ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ತಾರೆ ನೋಡ್ರಿ. 3 hours later. ಬಿ ಫಾತಿಮಾರ ಎದ್ರ ನೋಡ್ರಿ. ಅದೇನು ಹೊಳಿಗೆ ಹೊಂಟ್ರಿ ನೋಡ್ರಿ. ಇವಾಗ ಈಗ ಹೋಗಿ ಮತ್ತೆ ರಾತ್ರಿ 10 ಗಂಟೆಗೆ ಹಂಗೆ ಬರ್ತಾರ್ರಿ. ಹೊಳಿಗೆ ಹೋಗೋ ಮುಂದೆ ಎಲ್ಲರಿಗೂ ಭಾಳ ಬೇಜಾರಾಕತ್ರಿಪ್ಪ. ಮೊಹರಂ ಮುಗೀತಲ್ಲ ಅಂತಂದೇಳಿ ಬರೋವಾಗ ಎಷ್ಟು ಖುಷಿಲಿಂತ್ರ ತೊಗೊಂಬರ್ತಾರ್ರಿ. ಈಗ ಬಿ ಫಾತಿಮಾ ಕಳಿಸೋ ಮುಂದೆ ಎಷ್ಟು ದುಃಖ ಆಕತಿ ಗೊತ್ತೇನ್ರಿ. ಭಾಳ ಅಂದ್ರೆ ಭಾಳ ದುಃಖ ಆಕತಿ. ಇದು ಮಳೆ ಒಂದು ಬರಾಕತ್ತಿ ಬಿಟ್ಟತ್ರಿಪ್ಪ ಇವತ್ತು. ಅದೇನು ತೊಗೊಂಡು ಹೋಗ್ತಾರ್ರಿ ಮುಂದೆ. ಬಿ ಫಾತಿಮಾ ಎಲ್ಲರಿಗೂ ನಾವು ಒಳ್ಳೇದು ಮಾಡೋ ತಾಯಿ ನೀನು. ಎಲ್ಲರೂ ನಂಬಿ ನಿನಗೆ ಉಡಿ ಕಟ್ಟ್ಯಾರ. ಎಲ್ಲರೂ ಕೆಲಸ ಆಗೋಂಗೆ ಮಾಡುವ ತಾಯಿ ನೀನು. ಎಲ್ಲರಿಗೂ ಒಳ್ಳೇದು ಮಾಡ. ನಜ್ಮಾ ಹೊತ್ಕೊಂಡೆ ಬುಟ್ಟಿನ. ಹಾಂ ನಡಿವ ಹಗರ್ಕ ನಡಿ ಮುಂದಕ್ಕೆ. ನೋಡ್ರಿ ಇಲ್ಲೆಲ್ಲ ಅಂಗಡಿ ತೆಗೆದ್ರಿಪ್ಪ. ಈಗ ಎಲ್ಲ ಇದನ್ನು ಮಾಡ್ಸಕ್ಕೆ ಕುಂತಾರ್ರಿ. ಅದನ್ನು ತಾಡ್ಪತ್ರನೆಲ್ಲ ತೆಗೆದಿದ್ದು ಅಂತ ಉಳ್ದೈತ್ರಿ. ಈಗ ಇದನ್ನ ನಾಳೆ ಬೆಳಿಗ್ಗೆ ತೆಗಿಸ್ತಾರಂತ್ರಿ ಅಮ್ಮ. ನೋಡ್ರಿ ಎಲ್ಲ ಸಾಮಾನು ತೆಗೆದಿಟ್ರಿ ಈಗ. ಹೌದೇನ್ರಿ? ಅಲ್ಲಿದ್ದ ಗಾಡಿ ಒಳಗಿನ ಸಾಮಾನೆಲ್ಲ ತೆಗಿಯಕೊಂತ್ರು. ಅಲ್ಲಿ ನೋಡ್ರಿ ಈಗ ಬಿ ಫಾತಿಮಾರ್ ಹೋದ್ಮೇಲೆ ಇಲ್ಲಿ ಹಿಂದೆ ಮತ್ತು ಮೌಲಾಲಿ ಯಾರು ಹೊಂಟಾರ ನೋಡ್ರಿ. ನೋಡ್ರಿ ಅಲ್ಲಿ ಹುಡುಗರು ಎಲ್ಲ ತೊಗೊಂಡು ಹೋಗಿ ಇಡಾಕತ್ತಾರೆ ಸಾಮಾನು. ಈಗ ನೋಡ್ರಿಪ್ಪ ನಾವಂತ್ರ ಅಂಗಡಿ ಎಲ್ಲ ತಗೊಂಡು ಹೊಂಟಿವ್ರಿ. ಎಲ್ಲ ತೆಗೆದ್ರಿ ಅಂಗಡಿನ. ಈಗ ಅಮ್ಮ ಇಲ್ಲೇ ಕುಂತಲ್ಲೇ ಎಲ್ಲರಿಗೂ ಲಾಸ್ಟ್ ದಿನದ ಎಲ್ಲರಿಗೂ ಹುಡುಗರ್ಲಿಂತ ಹಿಡ್ದು ನಮಗೂ ಎಲ್ಲರಿಗೂ ಪೇಮೆಂಟೇ ಕೊಡ್ತಾರೆ ನೋಡ್ರಿ. ಹಾಂ ಪೇಮೆಂಟ್ ಕೊಡಕ್ಕೆ ಚಲೋ ಮಾಡಿದಾರೆ. ಹೌದೇನ್ರಿ? ಇಲ್ಲೇ ಕುಂತಲ್ಲೇನ ಏನು ಹಸನ ಬರ್ರಿ ಪಾಳೆ ಹಚ್ಚ್ರಿ ಪೇಮೆಂಟ್. ಹಾಂ ಅದೇ ಎಲ್ಲ ಚುಕ್ತ ಮಾಡ್ಕೊಂಡ್ರಿ ನೀವು. ಹಾಂ
ಇರ್ಲಿ ತಗ ಖುಷಿಲ್ ಕೊಡ್ತಾ ಇರೋದು ಅದೇ ಅದು ತಿಂದದ್ದು ಬೇರೆ ಇದು ಕೊಡೋದು ಬೇರೆ ಹಾ ಬಂದ್ರೆ ನೋಡ್ರಿ ಬೀಬಿ ಫಾತಿಮಾರಿಗೆ ತೊಗೊಂಡ್ರಿ ನೋಡ್ರಿ ಹೋಗೋ ಮುಂದೆ ಯಾವ ಥರ ಮಾಡ್ಕೊಂಡು ಹೋಗಿದ್ದೀರಿ ಹೊಳಿಗೆ ಹೋಗೋ ಮುಂದೆ ಈಗ ನೋಡ್ರಿ ಬೀಬಿ ಫಾತಿಮಾಗ್ರಿ ಹೊಳಿಗೆ ಹೋಗಿ ಬಂದಮೇಲೆ ಈ ಥರ ತೊಗೊಂಬರ್ತಾರೆ ಫೈನಲಿ ನೋಡ್ರಿ ಟೈಮ್ ಆಗ್ಲಾ 12:30 ಆತೇನ್ರಿ ಹೌದಿಲ್ರಿ ಟೈಮ್ 12:30 ಆತ್ರಿ ಇವಾಗ ಮನೆಗೆ ಬಂದಿವಿ ನೋಡ್ರಿ ನಾವು ಅದು ಮಳೆ ಅಂತೂ ಫುಲ್ ಹತ್ಕೊಂಡ್ಬಿಟ್ಟೈತ್ರಿ ಇವಾಗ ನೋಡಿದ್ರೆ ಬರ್ಬೇಕಂತ ಹೇಳಿದ್ರೆ ಒಂದು ರಿಕ್ಷಾನೇ ಇಲ್ರಿ ರಸ್ತೆದೊಳಗೆ ಒಂದು ಛತ್ರಿ ಹಿಡ್ಕೊಂಡು ನಾನು ತಮ್ಮನ್ನ ಇವ್ರು ತೋಸ್ಕೊಂತ ಬಂದ್ವಿ ನೋಡ್ರಿಪ್ಪ ತಮ್ಮನ್ನ ಕೊಟ್ಟು ಛತ್ರಿನ ನಾನು ಇವ್ರು ಹಂಗೆ ತೋಸ್ಕೊಂತ ಬಂದ್ವಿ ನೋಡ್ರಿ ಇಲ್ಲಿ ತೆಲೆಲ್ಲ ತೊದೈತಿ ಎಲ್ಲ ಅರಿವೆಲ್ಲ ತೊಯ್ದು ಯಾಕಂದ್ರೆ ಅಲ್ಲಿ ದೇವ್ರು ಇವತ್ತು ಹೇಳೋದ ಲೇಟ್ ಆಯ್ತು ಆಮೇಲೆ ಅಲ್ಲಿ ಬರೋದು ಲೇಟ್ ಆಯ್ತು ರೀ ದೇವ್ರು ಮತ್ತು ಅಂಗಡಿ ಎಲ್ಲ ಹುಚ್ಚಿ ಮತ್ತು ಅವನ್ನೆಲ್ಲ ತಾಡ್ಪತ್ರಿ ಮತ್ತು ಸಾಮಾನು ಅವನ್ನೆಲ್ಲ ಮನ್ಯಾಗ ಹೊಂದಿಸಿ ಬರ್ಬೇಕಂತ ಹೇಳಿದ್ರೆ ಇಷ್ಟೊತ್ತಾಯ್ತು ನೋಡ್ರಿಪ್ಪ ಸಾನಿ ಆದರೂ ಬರಲೇ ಇಲ್ಲ ಬೆಳಿಗ್ಗೆ ಬರ್ತೀನಿ ತೊಗೊಂಬಮ್ಮಿ ಈಗ ಮಳೆ ಬರತ್ತೈತೆ ಅಂದ ನಾವು ಬಂದು ನೋಡ್ರಿ ತೋಸ್ಕೊಂತ ಎಲ್ಲ ಅರಿವಿ ತಲೆ ಎಲ್ಲ ನೋಡ್ರಿ ಇಲ್ಲಿ ತೊಯ್ದು ತಪ್ಪಡಿ ಏನು ಮಾಡತ್ತೀನಿ ನೀನು ಬೇಳೆ ಕೂಡ್ಸಿಡಕತ್ತೀನಿ ಬಿಡ್ರಿ ತೊಗರಿ ಬೇಳೆ ಚೆನ್ನಾಗಿ ಬೇಳೆ ಎಲ್ಲ ಕೂಡಿಸಿದ್ರೆ ಇಡಕ್ಕೆ ಸ್ವಲ್ಪ ಬೇಳೆ ಇದೇನು ಪಾಕಿಟೆ ಸುವರ್ಣ ಸೂಪರ್ ಸ್ಟಾರ್ ಪ್ಯಾಕೆಟ್ ರೀ ಇವು ಹಾಂ ಅದು ಅಂತೇನು ನಾನು ನೀ ಅವತ್ತು ತಮ್ಮಂದಲ್ಲ ಓಡ್ಯಾಡಿ ಹೋಗಿ ಇವು ಇಷ್ಟ ಅಲ್ರಿ ಚಿಲ್ಲ ತುಂಬೇರು ಅಷ್ಟು ಈ ಚಿಲ್ಲಪುರ ಅದೇನೆ ಆತು ಬಿಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಮನೆಗೆ ರೇಷನ್ ರಾಕ್ ಕೊಟ್ರು ಅವ್ರೆ ಎಲ್ಲ ಕಾಳ ಏನ ಅವಾಗ ಅವನ ಉಪಯೋಗಿಸಾಕತ್ತೇನ್ರಿ ನಾನು ಹೆಸರು ಕಾಳು ಚೆನ್ನಾಗಿ ಬೇಳೆ ಆಮೇಲೆ ಎಲ್ಲಾನು ಅದಾವ್ರಿ ಇನ್ನೂ ಅದ್ರೊಳಗೆ ಮತ್ತೆ ಎಲ್ಲ ಕಡೆ ಕೊಟ್ಟಿವಿ ನಾವು ಕೊಟ್ಟಿವಿ ನಾವು ಅಮ್ಮಾಗ ಅಲ್ಲಿ ತಳ ಕೊಟ್ಟು ಕಳ್ಸಿವ್ರಿ ಆಮೇಲೆ ಚಾಕೇರಿ ಕೊಟ್ಟು ಬಂದಿವ್ರಿ ಎಲ್ಲಾರು ಕೊಟ್ಟರು ಇಷ್ಟು ಅಷ್ಟು ಕೊಟ್ಟ ಮ್ಯಾಗ ಇಷ್ಟು ಉಳ್ದಾವಲ್ಲ ಅವು ನೋಡ ಎಲ್ಲ ಟೋಟಲ್ ಕೂಡ ಎಷ್ಟಾಗಿದ್ವೇನ್ರಿ ಎಲ್ಲ ಪಾಕೆಟ್ ಕೂಡ 52 ಆಗಿದ್ದವು 52 ಪಾಕೆಟ್ ಅವು 58 ರೀ 58 58 ಹಾಂ 58 ಪಾಕೆಟ್ ಆಗಿದ್ರಿ ಅವು ಆ ತಗೋ ನೀನು ಕನ್ಫ್ಯೂಸ್ ಆಗಬೇಡ ಕನ್ಫ್ಯೂಸ್ ಆದರೂ ನೋಡಕ್ಕೆ ಬರ್ತೈತಿ 58 ಆಯ್ತು 52 ಅಂತೇಳಿ ಅದ್ರಾಗ ಹೆಸರುಗಳು ಆಗಕ್ಕೆ ಬಂದವ್ರಿ ಅವನ್ನ ತಗೊಂಡ್ ಪಲ್ಯ ಮಾಡ್ದೆ ಈಗ ತೊಗರಿ ಬೇಳೆ ಒಳಗೆ ಚೆನ್ನಾಗಿ ಬೇಳೆ ಕೂಡಿಸಿಟ್ಟು ಅಂದ್ರೆ ಸಾರು ಚಲೋ ಮಸ್ತ್ ಆಗತ್ತಲ್ಲ ಈಡನ್ ಹಾಕತ್ತೆ ಮಿಕ್ಸ್ ಮಾಡ್ಬಿಡ ಹಂಗಂದ್ರೆ ಈಗಂತ ನೋಡ್ರಿ ಇಲ್ಲಿ ನಾನು ಸಾರು ಮಾಡಕ್ಕೆ ಬೇಳೆ ಹಾಕಿಟ್ಟೆ ರೀ ಆಮೇಲೆ ಇಲ್ಲಿ ಚಾ ಕೆಟ್ಟಿನಿ ರೀ ತಮ್ಮನ ಹಾಲು ತೊಗೊಂಬಂದ್ರೆ ಅಲ್ಲೇ ನಾಯಿ ಬಿಟ್ಟಾರ ಮಮ್ಮಿ ನನಗೆ ಹೆದ್ರಿಗೆ ಬರತ್ತೈತಿ ಏನಾಗತ್ತಲ್ರಿ ಆಮೇಲೆ ನೋಡ್ರಿಪ್ಪ ಫ್ರೆಂಡ್ಸ್ ನಿನ್ನೆ ಮೊನ್ನೆ ಅಲ್ಲೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರಲ್ರಿ ಬಂದು ತಮ್ಮನ್ನಾಗ ಮತ್ತು ಸಾನಿಯಾಗ ಕೊಡ್ರಿ ಅಂತಂದು ಹೇಳಿ ಬ್ರೆಡ್ ಬಿಸ್ಕಿಟ್ ಎಲ್ಲನೂ ತೊಗೊಂಬಂದು ಕೊಟ್ಟು ಹೋಗ್ಯಾರ ನೋಡ್ರಿಪ್ಪ ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲು ನೋಡ್ರಿ ಎಷ್ಟು ಚಲೋ ಬಿಸ್ಕಿಟ್ ಆಮೇಲೆ ಚಾಕ್ಲೇಟ್ ಅದೇನು ರೀ ಚಾಕ್ಲೇಟ್ ಆಮೇಲೆ ಇಲ್ಲಿ ಕೇಕ್ ಅದಾವ್ರಿ ಹೌದೇನ್ರಿ ಇದೊಂಥರ ಕೇಕ್ ಇವು ಬೆಣ್ಣೆ ಬ್ರೆಡ್ ಏನು ರೀ ಇವನ್ನ ತೊಗೊಂಬಂದು ಕೊಟ್ಟು ಹೋಗ್ಯಾರ್ರಿ ಇಷ್ಟೆಲ್ಲ ತೊಗೊಂಬಂದು ಕೊಟ್ಟು ಮತ್ತು ಅಮ್ಮಗೆ ಬಂದು ಭೇಟಿಯಾಗಿ ನಮಗೆಲ್ಲರಿಗೂ ಭೇಟಿಯಾಗಿ ಮಾತಾಡಿಸಿ ಹೋದ್ರು ನೋಡ್ರಿ ಎಷ್ಟು ಖುಷಿ ಆಗ್ತೈತೇನು ರೀ ನಮಗೆ ಒಂಥರ ನೋಡಿರಿ ಫ್ರೆಂಡ್ಸ್ ಈಗ ಅಡುಗೆ ಎಲ್ಲ ಮಾಡಿದಾರೆ ನಾನು ಅಡುಗೆ ಮಾಡಿದಾದ್ಮೇಲೆ ಸ್ವಲ್ಪ ಅರಿವಿ ಭಾಳ ಇದ್ದು ರೀ 2 ದಿನ ಆಯ್ತು ರೀ ಅರಿವಿನ ಹೋಗ್ದಿದ್ದಿಲ್ಲ ಮತ್ತು ಅಂಗಡಿಗೆ ಹೋಗ್ಬೇಕಲ್ಲ ಹೋಗೋಣ ಅಂಥೇಳಿ ಅಂಗಡಿಗೆ ಹೋಗ್ಬಿಟ್ಟಿದ್ದು ರೀ ಹಂಗಾಗಿ ಅರಿವಿ ಹೋಗೋದು ಹಾಕಿದ್ದೆ ರೀ ಎಲ್ಲ ಕೆಲಸ ಮುಗೀತ್ರಿ ಈಗೆಲ್ಲ ಹೊಂಟಿವಿ ಬಂದ್ರಿ ಇವತ್ತು ಗುರುವಾರ ಅಲ್ರಿ ಇವತ್ತು ಸಂತೆ ಮಾಡ್ಕೊಂಬರ್ತೀವಿ ಸ್ವಲ್ಪ ಸಂತೆ ಮಾಡ್ಕೊಂಬಂದಿಟ್ಟು ಆಮೇಲೆ ಸಾನಿಯಾಗಿ ಇವತ್ತು ಒಂದು ಇದಕ್ಕೆ ಕಂಪ್ಯೂಟರ್ ಕ್ಲಾಸಿಗೆ ಕರ್ಕೊಂಡು ಹೋಗೋದೈತ್ರಿ ಆಕೆಗೆ ಕಂಪ್ಯೂಟ್ರ್ ಕಲಿಸ್ಬೇಕನ್ನಾಗತ್ತೀವಿ ರೀ ಹಾಗಾಗಿ ಅಲ್ಲೆಲ್ಲೇ ಕಂಪ್ಯೂಟರ್ ಕಲಿಸ್ತಾರಂತ್ರಿ ಮುನ್ಕಲ್ ಕ್ರಾಸ್ ಒಳಗೆ ಅಲ್ಲಿ ಹೋಗಿ ಏನು ಫೀಸ್ ಎಷ್ಟೊತ್ತಿಗೆ ಬರ್ಬೇಕು ಅನ್ನೋದನ್ನು ಹೋಗಿ ಕೇಳ್ಕೊಂಬರ್ಬೇಕ್ರಿ ಸಾನಿಯಾಗ ಕರ್ಕೊಂಡು ಹೋಗಿ ಈಗ ಫಸ್ಟ್ ಹೋಗಿ ಸಂತೆ ಮಾಡ್ಕೊಂಬರ್ತೀವಿ ಈಗ ಮಳೆ ನಿಂತತಿಲ್ಲ ಅಂದ್ರೆ ಮಳೆ ಹತ್ತಿತ್ತಪ್ಪ ಅಂದ್ರೆ ಸಂತೆಗೆ ಹೋಗೋಕನ ಆಗಿಲ್ಲ ರೀ ಮನೆ ನೋಡಿದ್ರೆ ಹಸಿಮೆಣ್ಸಿಕಾಯಿ ಟಮಾಟೆ ಹಣ್ಣು ಏನೇನಿಲ್ಲ ರೀ ಹೋಗಿ ಸಂತೆ ಮಾಡ್ಕೊಂಬರ್ತೀವಿ ಈಗ ನಾವು ಮಾರ್ಕೆಟ್ ಮಾಡೋದು ನೋಡ್ರಿ ಇಲ್ಲಿಂದ ಮಾರ್ಕೆಟ್ ಚಾಲು ಇಲ್ಲಿ ಕಾಳು ಕಡಿ ಆಮ್ಯಾಗ ಇಲ್ಲಿದಂತ ನೋಡಿ ತರಕಾರಿ ಬೈಗನ ಅದ ಬರ್ರಿ ಈಗ ಪಟ ಮಾರ್ಕೆಟ್ ಮಾಡೋಣ ಆಮ್ಯಾಗ ಮನೆಗೆ ಹೋಗೋಣ ಅಲ್ಲ ಇಲ್ಲಿ ಉಳ್ಳಾಗಡ್ಡಿ ಅದ ತರಕಾರಿ ಐತಿ ಇವನ್ನ ಪ್ಯಾರ್ಲನ್ನ ಮಸ್ತ್ ಅದಾವ ನೋಡ್ರಿ ಈಗ ಬೆಳಿಗ್ಗೆಲ್ಲ ಮಧ್ಯಾಹ್ನ ಆಗೈತಲ್ಲ ಈಗ ಮಧ್ಯಾಹ್ನ 2 ಗಂಟೆ ಆಗೈತಿ 2 ಗಂಟೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಷ್ಟು ರಶ್ ಐತಿ ಸಂಜೆ 4 ಗಂಟೆ ಅಂದ್ರಂತೂ ಭಾಳ ರಶ್ ಆಕೈತಿ ತಗೋ
ಹೆಂಗಂತ 45 40 ಇಲ್ಲಿ ತೊಗೊಂತೇನೆ ಬಂಗಾರದ ನೋಡ ಬಂಗಾರದ ಉಂಗುರ ಅಲ್ಲ ಎಲ್ಲಿ ಮಿರ್ಚಿ ಮಾಡಾಕತ್ತಾರೆ ಬೆಳಿಗ್ಗೆ ಅಲ್ಲಿ ಟಮಾಟಿ 80 ಇದ್ದು ಇಲ್ಲ 50 ಟಮಾಟಿ ಕೆಂಪಿಗಿಂತ ಹಸಿರು ಇರ್ಬೇಕಲ್ಲ ಅಂದ್ರೆ 4-5 ದಿನ ಇಟ್ಟು ಅಡುಗೆ ಮಾಡ್ಬೋದು ನಾವು. ಆದ್ರೆ ಸಾರು ಮಾಡಿ ಇಡಕ್ಕೆ ಬರೋಂಗಿಲ್ಲ 4-5 ದಿನ ಹಳಸ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ನಮೂನಿ ಕಾಳು ಕಡಿ ಅದಾವಲ್ಲ ಎಲ್ಲ ಅದಾವ ನೋಡ್ರಿ ಇಲ್ಲಿ ಎಲ್ಲ ಅದಾವನ್ನ ಕಡಿಮೆ ಸ್ವಲ್ಪ ಇದ್ರಾಗ ಎಲ್ಲ ಅದಾವಲ್ಲ ಆಲ್ಮೋಸ್ಟ್ ಅಡುಗೆಗೆ ಏನೇನು ಬೇಕು ಯಾವ ಕಾಳು ಕಡಿ ಬೇಕು ಎಲ್ಲ ಅದಾವ ಇಲ್ಲಿ. ಕಾಳು ಕಡಿ ಅದಾವ ಇದೇನು ಪೌಡ್ರ್ ಐತಲ್ಲ ಕಾರ್ಪೊಡಿ ಇದು ಸ್ಪೆಷಲ್ ಐತೆ ಕಾರ್ಪೊಡಿ ಅಂದ್ರೆ ಕೆಂಪಕ್ಕೈತೆ ಸರ್ ಹೌದಲ್ಲ ಹೆಂಗಂತೀವ ಎಲ್ಲ ಫ್ರೆಶ್ ಅದಾವ ಅಡ್ಡಿಲ್ಲ ನಾಲ್ಕು ತೊಗೊಂಬಿಡ ಪ್ಯಾಜ್ ಹೆಂಗಂತೆ 50 ರೂಪಾಯಿ ಪ್ಯಾಜ್ ಚಿಟ್ಟ ಬಿಟ್ಟು ಈಗ ನೋಡ್ರಿ ನಮ್ದು ತರಕಾರಿ ಮಾರ್ಕೆಟ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಎಲ್ಲಿ ಹೋಗ್ಬೇಕು ನಾವೀಗ ತಮ್ಮನ ಅಂತ ನೀನಾಗೇನು ತಮ್ಮನ್ನ ಬರೀ ಸ್ವಂತ ಅಷ್ಟೇ. ಈಗ ನೋಡ್ರಿ ನಾವು ಒಂದು ಕೆಲಸದ ಮ್ಯಾಗ ಹೊಂಟೇವಿ. ಕೆಲಸ ಅಂದ್ರೆ ಏನು ಕೆಲಸ ಏನು ನಾವಂತೂ ಕಲೀಲಿಲ್ರಿಪ್ಪ ಏನು ನಮ್ಮ ಅವ್ರು ನಮ್ಮ ಅಪ್ಪಾರು ನಮ್ಮ ಅಣ್ಣ ನಮ್ಮ ಮನ್ಯಾಗ ಎಲ್ಲರೂ ಭಾಳ ಹೇಳಿದ್ರೆ ಕಲೀರಿ ಅಂಥೇಳಿ ನಮಗೆ ವಿದ್ಯಾಭ್ಯಾಸ ಅಂತೂ ತಲೆಗೆ ಹರಿದಿಲ್ಲ. ನಾವಂತೂ ಕಲ್ತಿಲ್ಲ ನಮ್ಮ ಮಕ್ಕಳ ಕಲ್ತನ ಅಂತೇಳಿ ಏನೋ ಒಂದು ಆಸೆ ನಮಗೆ. ಹೌದು ಕೆಲಸದವ್ರು ಮಾಡ್ತಾರೆ ಹಾಕೋದು ನಮ್ಮನಲ್ಲಿ ಹೋಗಿ ಬರ್ರಿ ಈಗ ಪಟ ಹೋಗೋನೆ ಸಾನಂದು ಕನಸು ರೀ ಅದು ಕಂಪ್ಯೂಟರ್ ಕಲಿಬೇಕಂತೇಳಿ. ಆಕೆ ಏನರ ಸ್ವಲ್ಪ ಪರ್ಫೆಕ್ಟಾಗಿ ಕಲಿತ್ಲಿರಿಪ್ಪ ಅಂತ ಹೇಳಿದ್ರೆ ಮನೆಗೊಂದು ಕಂಪ್ಯೂಟರ್ ತರೋಣಂತೆ. ಹೌದು ಕಲಿಸ್ಬೇಕು. ನಾವಂತೂ ಕಲ್ತಿಲ್ಲ, ಹುಡುಗರ ಕಲೀಲಿ. ಆಮ್ಯಾಗ ಇದು ಸಾಲಿ ಐತಲ್ಲ ಅಮ್ಮನ ಸಾಲಿ ನೋಡಿದ್ದೆ ಅಮ್ಮ ಇಲ್ಲೇ ಬರ್ತಾಳೆ. ಉಮ್ಮಿ ಅಪ್ಸಲ್ಲ ಆಕಿ ಹಾಂ ಈಗ ನಾವು ಆಟೋ ಕೊಟ್ಟು ನೋಡ್ರಿ ಅಲ್ಲಿ ಮೆಡಿಕಲ್ ಕ್ರಾಸಿಗೆ ಸಾನಿಯಾಗ ಬೀಫಲ್ಲಿ ಒಂದು ದರ್ಗಪ್ಪ ಕಡೆ ಬಂದು ನಿಂದ್ರ ಅಂತ ಹೇಳಿರಿ ಆಕೆ ಬಂದು ನಿಂತಲು ಬಂದ್ರೆ ಆಕಿನ ಕರ್ಕೊಂಡು ಹೋಗಿ ಕೇಳ್ಕೊಂಬರ್ತೀವಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ. ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಬೀಫದಂ ದರ್ಗಾ ಕಡೆ ಬಂದಿವ್ರಿ. ಇಲ್ಲಿ ನಮ್ಮ ಸಾನಿಯಾ ಬಂದು ನೋಡ್ರಿ. ಹಾಂ ರೀ ಅಲ್ಲ ನಮ್ಮ ಅಂಗಡಿ ಜಗ ತೋರಿಸ್ರಿ ಇವತ್ತು ಹೆಂಗೆ ಕಾಣಾಕತ್ತ ನೋಡ್ರಿ ನಮ್ಮ ಅಂಗಡಿ ಇದು ಐತಿ ಈಗ ಏನೈತೆ ನೋಡ್ರಿ ಎಷ್ಟವನ್ನ ಹೊರಗೆ ಫುಲ್ ರಶ್ ಐತೆ ಅಂಗಡಿ. ಇದೆ ನೋಡ್ರಿ ನಮ್ಮ ಅಂಗಡಿ ಅಂತೂ ಎಲ್ಲ ತೆಗ್ದೆ ನಾವೀಗ ನಿನ್ನ ರಾತ್ರಿನೇ. ಇವಾಗಂತೂ ನೋಡ್ರಿ ನಾವು ಇಲ್ಲಿ ಉಣ್ಕಲ್ ಕ್ರಾಸಿಗೆ ಬಂದೀವಿ. ದಿವ್ಯ ಜ್ಯೋತಿ ಹಾಸ್ಪಿಟಲ್ ಐತ್ರಲ್ರಿ ಕಣ್ಣಿನ ಹಾಸ್ಪಿಟಲ್ ಅಲ್ಲಿ ಬಂದೀವಿ. ಅವ್ರು ಇಲ್ಲೇ ಬರಕ್ಕೆ ಹೇಳಿದ್ರಿ ಇಲ್ಲೆಲ್ಲೇ ಮೇಲ್ಗಡೆ ಐತಂತ್ರಿಪ್ಪ ಅದು ಕಂಪ್ಯೂಟರ್ ಕ್ಲಾಸ್ ಕೇಳನ್ರಿ ಅವ್ರು ನಮ್ಮ ಮನೆಯವ್ರು ಫೋನ್ ಹಚ್ಚಾರ ಇಲ್ಲೇ ಐತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲೇ ಐತಂತ್ರಿ ಇದು ಕಂಪ್ಯೂಟರ್ ಕ್ಲಾಸ್. ಹಾಂ ಮಸ್ತ್ ಮುನ್ನಾ ರೀ ಮುನ್ನಾ ಫ್ರೆಂಡ್. ಈಗ ನೋಡ್ರಿ ನಾವು ಹತ್ತಿ ಮೇಲ್ಗಡೆ ಬಂದಿರಿ 4ನೇ ಫ್ಲೋರ್ ಮೇಲೆ ಎಲ್ಲೈತಂತ ಇನ್ನೊಂದು ಮೇಲೆ ಇಲ್ಲಿ ಒಳಗಡೆ ಬಂದಿವ್ರಿಪ್ಪ. ಅಪ್ಲಿಕೇಶನ್ ಫಾರ್ಮ್ ಕೊಡಾಕತ್ತಾರ್ರಿ ಅವರು ಅದನ್ನು ತುಂಬಿ ಕೊಡ್ಬೇಕಂತ್ರಿ. ಇಲ್ಲಿ ಏನೇನು ಕಲಿಸ್ತೀವಿ ಅನ್ನೋದೆಲ್ಲ ಇಲ್ಲಿ ಬರೆದು ಕೊಟ್ಟಾರ್ರಿ. ನೋಡೋಣ್ರಿ ಫೀ ಎಷ್ಟೈತೋ ಏನು ಇನ್ನೂ ಹೇಳಿಲ್ರಿ. ಮೊದಲು ಫಾರ್ಮ್ ತುಂಬ ಕೊಡೋಣ್ರಿ. ಸೊ ಫೈನಲಿ ನೋಡ್ರಿ ಇವಾಗ ನಾವು ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿ ಬಂದಿವ್ರಿ. ಆಮೇಲೆ 4,000 ರೂಪಾಯಿ ಫೀ ಅಂತ್ರಿ. ಒಮ್ಮೆ 2,000 ಮತ್ತು 15 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಕೊಡ್ರಿ ಅಂತಾರೆ. ಆಯ್ತು ಅಂತಂದು ಹೇಳಿ ಈಗ 2,000 ರೂಪಾಯಿ ತುಂಬಿ ಈಗ ಹೊಂಟೀವಿ. ನೋಡೋಣ ದೇವ್ರ ಹೆಸರು ತೊಗೊಂಡ್ರೆ ಆಕಿ ಕಲಿಯೋ ಮನಸ್ಸು ಭಾಳ ಐತ್ರಿ. ಪಾಪ ಹಾಕಿದಾರೆ ಯಾಕೆ ನಾವು ಇದನ್ನು ಮಾಡಬೇಕು ಅಂತಂದು ಹೇಳಿ ಕಲ್ಸಕತ್ತೀವಿ ನಾವು ಕಷ್ಟಪಟ್ಟು. ಸೊ ನೋಡ್ರಿಪ್ಪ ಇವಾಗ ನಾವಂತರೂ ಈಗ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬರೋ ಮುಂದೆ ಇಲ್ಲಿ ಉಣ್ಕಾ ಕ್ಲಾಸ್ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರಿ.
ಅವ್ರು ನೋಡಿ ನಮ್ಮನ್ನು ಸಡನ್ಲಿ ಗಾಡಿ ನಿಂದಿರಿಸಿ ನಮಗೆ ಮಾತಾಡ್ಸಕ್ಕಂತ ಹೇಳಿ ಇವಾಗ ನೋಡ್ರಿ ಫೋಟೋನು ತೊಗೊಳತ್ತಾರ ನಮ್ಮ ಮನೆಯವ್ರ ಜೋಡಿ. ತುಂಬ ಖುಷಿ ಆಯ್ತು ರೀ ಇವ್ರನ್ನೆಲ್ಲ ನೋಡಿ. ಹೌದಿಲ್ಲ ಸುಲ್ತಾನ್? ಇವಾಗ ನೋಡ್ರಿ ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಚಂದ್ರಮೌಳೇಶ್ವರ ಗುಡಿ ಕಡೆ ಬಂದು ನೋಡ್ರಿ. ಈಗ ನೋಡ್ರಿ ನಾವು ಯಾವ ಓಣಿಗೆ ಬಂದಿಪ್ಪ ಅಂತ ಹೇಳಿದ್ರೆ ಇದು ಯಾವುದೋ ಓಣಿ ಅಂತಾರಲ್ರಿ, ಬದಾಮೇರ ಓಣಿ ರೀ. ಇವಾಗ ನೋಡ್ರಿ ನಾವು ಮನೆಗೆ ಬಂದಿವಿ ರೀ. ಮನೆ ಬರೋದ್ರಾಗಂತ ನೋಡ್ರಿ ಪಾಪ ಅಪ್ಪ ಮಕ್ಕೊಂಡ ಬಿಟ್ಟಾರ್ರಿ. 5 ದಿನ ವ್ಯಾಪಾರ ಮಾಡಿ ಅಮ್ಮ ಕಣ್ಣಿಗೆ ನಿದ್ದಿದ್ದಿಲ್ಲ ಏನಿಲ್ಲ, ಸುಸ್ತೈತಿ ಮಕ್ಕೊಂಡ ಬಿಟ್ಟಾರ ನೋಡ್ರಿ ಅವ್ರು. ನಿನ್ನೆ ಇಷ್ಟೊತ್ತಿಗಂದ್ರೆ ಇಲ್ಲೆಲ್ಲ ಗದ್ಲ ರೀ, ಇಲ್ಲ ಸಕ್ಕರೆ ಅಂಗಡಿ ಗದ್ಲ, ಇಲ್ಲ ನಮ್ದು ಇವತ್ತು ಜಾಗ ಎಷ್ಟು ಬಣ ಆಗ್ತೈತೆ ನೋಡ್ರಿ. ನಾವಂತೂ ಮನೆಗೆ ಬಂದಿರಿ ಸಾನಿಯ ಕರ್ಕಂದೆ. ಮತ್ತು ನಾಳೆ ಶಾಲೆಗೆ ಹೋಗ್ತಾಳ್ರಿ ಸಾನಿಯ. ಆಕೆ ಎಲ್ಲ ಯೂನಿಫಾರ್ಮ್ ಅಲ್ಲೇ ಇದ್ದವು ರೀ ತಳಗೆ, ಅವು ಒಗ್ದದ್ದೇನೆ ಇಲ್ರಿ. ಈಗ ಅವನ್ನೆಲ್ಲ ಕೂಡಿ ಒಗ್ದು ಹಾಕ್ತೀನಿ ರೀ. ಆಕೆ ಎಲ್ಲ ಡ್ರೆಸ್ ಹಂಗೆ ಅದಾವ್ರಿ, ಒಗ್ದನೇ ಇಲ್ಲ ಇವನ್ನ ತೊಗೊಂಬಂದಾಳ್ರಿ. ಈಗ ಅವು ಒಗಿಲಿಲ್ಲದು ಎಲ್ಲ ತೆಗೆದಿಟ್ಟೀನಿ ರೀ. ಇವು 1-2-3 ಜೋಡಿ ಅಲ್ಲಿ ಅಂಗಡಿಯಾಗ ಅದೆಲ್ಲ ಹಾಕೋಕೊಂಡು ನಿಂತು ನೋಡ್ರಿ, ಎಲ್ಲ ರಾಡಿನೇ ಆಗ್ಬಿಟ್ಟವ್ರಿ ಇವು. ಹೌದೇನ್ರಿ? ಇವನ್ನೆಲ್ಲ ಒಗ್ದು ಹಾಕ್ತೀನಿ ರೀ. ಈಗ ಒಗ್ದು ಹಾಕಿದ್ವಿಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ ಆಕೆ ಶಾಲೆಗೆ ಹೋಗಕ್ಕೆ ಉಟ್ಕೊಂಡು ಹೋಗಕ್ಕೆ ಹಾಕವ್ರಿ, ಒಣಗ್ತಾರಲ್ಲಿ ಮಟ. ಅಮ್ಮ ನಮಗೆ ಬೆಂಗಳೂರ್ಲಿಂತ್ರ ಛಾಯಾ ಅಂತ ಹೇಳಿರಿ, ಅವರು ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿದ್ರಿ, ಫೋನು ಹಚ್ಚಿದ್ರಿ. ಅವ್ರಿಗೆ ಮದುವೆಯಾಗಿ 8 ವರ್ಷ ಆಗೈತಂತಮ್ಮ. ಅವ್ರಿಗಿನ್ನೂ ಮಕ್ಕಳಾಗಿಲ್ಲಂತ್ರಿ. ಅವ್ರಿಗೆ ಆದಷ್ಟು ಜಲ್ದಿ ಮಕ್ಕಳಾಗಲಿ, ಅವ್ರಿಗೆಲ್ಲ ಒಳ್ಳೇದಾಗಲಿ, ಮತ್ತು ಅವ್ರ ಮಕ್ಕಳ ಸಂಬಂಧ ಏನೋ ಟ್ರೀಟ್ಮೆಂಟ್ ತೊಗೊಳಕತ್ತಾರಂತ್ರಿ. ಆ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ಆಗಲಿ. ಈಗ 2 ಸಲ ತೊಗೊಂಡ್ರಂತ್ರ ಅದು ಫೇಲ್ ಆಗೈತೆ ರೀ. ಅವ್ರಿಗೆ ದುವಾ ಮಾಡಿ ಹುಡಿ ಕೊಡಮ್ಮ ಅವ್ರಿಗೆ. ಇವ ಬಿ ಪಾಟ್ಮನ ಆಶೀರ್ವಾದಿದ್ದ, ಬಿ ಪಾಟ್ಮಾರ್ ಗುಡಿ ತುಂಬಾಕತ್ತೇನ ಸಿದ್ದಪ್ಪಜ್ಜ ಬಿ ಪಾಟ್ಮನ ಆಶೀರ್ವಾದಿದ್ದ. ಮಕ್ಳು ಹಾಕವು 11 ದಿವಸ ದೇವ್ರಿಗೆ ನಡ್ಕಾನು. ಅಲ್ಲಿ ಯಾವ ಗುಡಿ ದೂರ ಇದ್ದು ದರ್ಗಾ ದೂರ ಇದ್ದು ಅಂದ್ರೆ ಮನ್ಯಾಗ ದೀಪ ಹಚ್ಚಿ 2 ಹೊತ್ತು ನೀರು ಕುಡಿಯನ್ನು. ಬೆಳಿಗ್ಗೊಮ್ಮೆ ದೀಪ ಹಚ್ಚಿಂದ ಕುಡಿಯನ್ನು. ಸಾಯಂಕಾಲ ಊಟ ಮಾಡಿ ಮಕ್ಕಳು ಹೊತ್ತಾಗ ನೀರು ಕುಡಿದು ಬಿ ಪಾಟ್ಮನ ಹೆಸರು ಸಿದ್ದಪ್ಪಜ್ಜನ ಹೆಸರು ಮಂದ್ಯಾಗ ಹೆಸರು ತಗೊಂಡು ಮರ್ಬಾರ್ದು ಇರ್ತಾವ ಮಕ್ಕಳು. ನೋಡ್ರಿಪ್ಪ ಫ್ರೆಂಡ್ಸ, ನಮಗೆ ಮೊಹರಮ್ಮಿನ ವಿಡಿಯೋ ಭಾಳ ಲೆಂತ್ ಆಗ್ಯಾವ್ರಿ. ಹಾಗಾಗಿ ನಾವು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಹಾಕಾಕತ್ತೇವ್ರಿ. ಉದ್ದ ಆತಂದ್ರೆ ಯಾರು ನೋಡೋಂಗಿಲ್ಲ ಜಾಸ್ತಿ ಜನ ಅಂತಂತ ಹೇಳಿ. ಮತ್ತು ಒಂದೊಂದು ವಿಡಿಯೋದೊಳಗೆ ಒಬ್ಬೊಬ್ರು ಆಶೀರ್ವಾದ ಮಾಡಿಸಿದ್ದು ಹಾಕಾಕತ್ತೀನಿ ರೀ. ಮತ್ತು ಕೆಲವೊಬ್ರು ವಿಡಿಯೋದ ತೊಗೋಬೇಡ್ರಿ ಹೆಸರು, ಮತ್ತು ನೀವು ಹಂಗೆ ಅಷ್ಟು ಆಶೀರ್ವಾದ ಮಾಡಿಸ್ರಿ ಅಂತ ಹೇಳ್ಯಾರ. ನಾವು ಅವರು ಆಶೀರ್ವಾದ ಮಾಡಿಸಿವ್ರಿ. ಮತ್ತು ಕಮೆಂಟ್ ಒಳಗೆ ಬರೆದಿದ್ದು ನಾವು ಲೀಸ್ಟ್ ಮಾಡಿ ಇಟ್ಕೊಂಡಿವ್ರಿ. ಮತ್ತು ಅಮ್ಮಗೆ ಈಗ ಸ್ವಲ್ಪ ಸುಸ್ತಾದಂಗೆ ಆಗೈತಲ್ರಿ, ಹಂಗಾಗಿ ಅಮ್ಮ ನಾನು ನಾಳೆ ಅದನ್ನು ಮಾಡ್ತೀನಿ ಅಂತಂತ ಹೇಳ್ಯಾರಿ. ಅವರು ಎಲ್ಲರೂ ಮಾಡಿಸಿ ನಾನು ವಿಡಿಯೋದೊಳಗೆ ಹಾಕ್ತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.